ಮೇಷರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಆಗಸ್ಟ್ 2025 ತಿಂಗಳು ಮೇಷರಾಶಿಯ ಜನರಿಗೆ ಸರಾಸರಿಗಿಂತ ಅಂದರೆ ನಾರ್ಮಲ್ಗಿಂತ ಬಹಳ ಚೆನ್ನಾಗಿರುತ್ತೆ, ಉತ್ತಮವಾಗಿರುತ್ತೆ. ನಿಮ್ಮ ವೃತ್ತಿಯ ಮನೆಯ ಅಧಿಪತಿ ಹಿಂದಿನ ತಿಂಗಳಂತೆ ಈ ತಿಂಗಳೂ ಕೂಡ ನಿಮ್ಮ 12ನೇ ಮನೆಯಲ್ಲೇ ಇರ್ತಾನೆ. ಇದನ್ನು ಸಾಮಾನ್ಯವಾಗಿ ಒಳ್ಳೆಯದಂತ ಹೇಳೋಕ್ಕಾಗಲ್ಲ, ಆದರೆ ಶನಿದೇವನು ಗುರುವಿನ ರಾಶಿಯಲ್ಲಿರ್ತಾನೆ. ಇದು ನಿಮ್ಮ ಅಂದರೆ ಮೇಷರಾಶಿಯವರ ಕೆಲಸವನ್ನು ಬದಲಾಯಿಸಬೇಕು ಅಂದ್ಕೊಳ್ತಾ ಇರುವಂಥ ಮೇಷರಾಶಿಯವರಿಗೆ ಬಹಳ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ. ಈ ಆಗಸ್ಟ್ನಲ್ಲಿ ನೀವು ಕೆಲಸವನ್ನು ಬದಲಾವಣೆ ಮಾಡುವಂಥ ನಿರ್ಧಾರ ತೆಗೆದುಕೊಳ್ಬಹುದು. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಫಲಿತಾಂಶಗಳು ಅಂದರೆ ಕೆಲವೊಂದು ರಿಸಲ್ಟ್ ನಿಮಗೆ ಸರಿಯಾಗಿ ಸರಾಸರಿಗಿಂತ ನಾರ್ಮಲ್ಗಿಂತ ಸ್ವಲ್ಪ ಕೆಟ್ಟದಾಗಿರಬಹುದು, ಸ್ವಲ್ಪ ನೀವು ಅಂದ್ಕೊಳ್ಳುವ ರೀತಿಯಲ್ಲಿ ಆಗದೇ ಇರಬಹುದು. ಆದರೆ ನೀವು ವ್ಯವಹಾರದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಒಂದು ಕೆಲಸ ಮಾಡಿ, ಆಗಸ್ಟ್ 6ರ ನಂತರ ನೀವು ಈ ವಿಚಾರವನ್ನು ಅಂದರೆ ವ್ಯವಹಾರದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಆಗಸ್ಟ್ 6ರ ನಂತರ ಮೇಷರಾಶಿಯವರು ಶಿಕ್ಷಣದ ದೃಷ್ಟಿಕೋನದಿಂದ ನೋಡೋದಾದರೆ ಆಗಸ್ಟ್ ತಿಂಗಳು ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಕೊಡುತ್ತೆ. ತಮ್ಮ ಕುಟುಂಬದೊಂದಿಗೆ ಉಳಿದುಕೊಂಡು ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಹುದು. ಅಂತಂದರೆ ಕೆಲವರು ಹಾಸ್ಟೆಲಲ್ಲಿರ್ತಾರೆ. ಈಗ ಹಾಸ್ಟೆಲಲ್ಲಿ ಮನೆಯಿಂದ ದೂರ ಇರುವಂಥ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆದರೆ ಮನೆಯಲ್ಲೇ ಇರುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಆಗಬಹುದು. ಕುಟುಂಬದ ವಿಷಯಗಳಲ್ಲಿ ನೋಡೋದಾದರೆ ಮೇಷರಾಶಿಯವರಿಗೆ ನೀವು ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಸರಾಸರಿ ಫಲಿತಾಂಶಗಳಿಗಿಂತ ಒಳ್ಳೆ ಫಲಿತಾಂಶವನ್ನೇ ಪಡೀತೀರಿ. ಇನ್ನೂ ಜಾಸ್ತಿ ಅಂದರೆ 50%ಗಿಂತ ಜಾಸ್ತಿ 75-80% ನೀವು ಫಲಿತಾಂಶವನ್ನು ಪಡೆಯುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಈ ಆಗಸ್ಟ್ ತಿಂಗಳಲ್ಲಿ. ನೋಡಿ, ಈ ಆಗಸ್ಟ್ ತಿಂಗಳು ನಿಮ್ಮ ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಸಂಬಂಧ ಅನ್ನುವಂಥದ್ದು ಸಾಮಾನ್ಯವಾಗಿ ಸಮತೋಲಿತವಾಗಿರುತ್ತೆ, ಅಂದರೆ ಬ್ಯಾಲೆನ್ಸೇಬಲ್ ಆಗಿರುತ್ತೆ. ಆದರೆ ಕೆಲವೊಮ್ಮೆ ಮೇಷರಾಶಿಯವರು ಕೆಲವು ಸಣ್ಣ ಸಮಸ್ಯೆಗಳು ಮೇಷರಾಶಿಯವರಿಗೆ ಎದುರಾಗತ್ತೆ. ಆಗಸ್ಟ್ ತಿಂಗಳ ನಿಮ್ಮ ಪ್ರೀತಿಯ ಸಂಬಂಧದ ಬಗ್ಗೆ ನೋಡೋದಾದರೆ ನಿಮ್ಮ 5ನೇ ಮನೆಯ ಅಧಿಪತಿಯಾದಂತಹ ಸೂರ್ಯನ ಸ್ಥಾನ ಈ ತಿಂಗಳು ತುಂಬ ಉತ್ತಮ ಆಗಿಲ್ಲ. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಪ್ರೀತಿಯ ವಿಚಾರದಲ್ಲಿ. ನೋಡಿ, ಮೇಷರಾಶಿಯವರಿಗೆ ನೋಡಿ, ರಾಹು ಮತ್ತು ಕೇತುಗಳ ಪ್ರಭಾವದಿಂದಾಗಿ ಕೆಲವು ತಪ್ಪು ಗ್ರಹಿಕೆಗಳು ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾಲಕ್ಕೆ ಕಂಡುಬರುತ್ತೆ. ರಾಹು ಮತ್ತು ಕೇತುಗಳ ಪ್ರಭಾವದಿಂದಾಗಿ ಆಗುತ್ತೆ ಇದು. ಆದ್ದರಿಂದ ಪರಸ್ಪರ ನಂಬಿಕೆಯನ್ನು ಕಾಪಾಡಿಕೊಳ್ಳೋದು ಬಹಳ ಉತ್ತಮವಾಗಿರುತ್ತೆ. ನಾವು ವೈವಾಹಿಕ ಜೀವನದ ಬಗ್ಗೆ ಮೇಷರಾಶಿಯವರದ್ದು ಮಾತಾಡೋದಾದರೆ ಈ ಸಂದರ್ಭದಲ್ಲಿ 7ನೇ ಮನೆಯ ಅನುಕೂಲಕರ ಸ್ಥಾನದಿಂದಾಗಿ ನೀವು ಹೆಚ್ಚಿನ ಮಟ್ಟಿಗೆ ಅನುಕೂಲಕರ ಫಲಿತಾಂಶವನ್ನು ಪಡಿತೀರಿ. ಎಲ್ಲಿ? ವೈವಾಹಿಕ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ. ಹಾಗೆ ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡೋದಾದರೆ ಮೇಷರಾಶಿಯವರಿಗೆ ನೋಡಿ, ನಿಮ್ಮ ಕಠಿಣ ಪರಿಶ್ರಮ, ನೀವು ಓಡಾಡ್ತೀರಿ, ಕಷ್ಟಪಡ್ತೀರಿ, ಈ ಕಠಿಣ ಪರಿಶ್ರಮವನ್ನು ನಿಮ್ಮ ಕೆಲಸದ ಮೇಲೆ ಹಾಕಿದ್ದೀರಿ ಅಂದರೆ ಖಂಡಿತವಾಗೂ ಅದಕ್ಕೆ ಅನುಗುಣವಾಗಿ ನೀವು ಎಷ್ಟು ಕಷ್ಟಪಟ್ಟಿರ್ತೀರೋ ಅಷ್ಟು ನೀವು ಗಳಿಸೋದಕ್ಕೆ ಸಾಧ್ಯ. ಆದರೆ 100% ಅಷ್ಟು ನಿಮಗೆ ಸಿಗದಿರಬಹುದು, ಆದರೆ 80% 75% ಖಂಡಿತವಾಗಲೂ ಸಿಗುತ್ತೆ. ಒಂದು ದೊಡ್ಡ ಮಟ್ಟದ ಒಂದು ಲಾಭ ನಿಮಗೆ ಸಿಗುತ್ತೆ, ಆದರೆ ದೊಡ್ಡ ಭಾಗವನ್ನು ಪಡಿತೀರಿ. ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳು ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ. ಆದರೆ ನಿಮಗೆ ಈಗಾಗಲೇ ಹೃದಯ ಸಂಬಂಧಿ ಸಮಸ್ಯೆಗಳೇನಾದರೂ ಇದ್ದರೆ, ಇದ್ದಂಥವರು ಮೇಷರಾಶಿಯವರು ಯಾರಿಗೆ ಹಾರ್ಟ್ ಸಮಸ್ಯೆ ಅಂಥದ್ದು ಏನಾದ್ರು ಇದ್ದರೆ ಸ್ವಲ್ಪ ಜಾಗರೂಕರಾಗಿರಬೇಕಾಗತ್ತೆ. ಆದರೆ ಸಾಮಾನ್ಯವಾಗಿ ಈ ತಿಂಗಳು ಯಾವುದೇ ಹೊಸ ಕಾಯಿಲೆ ಅಥವಾ ಹೊಸ ಸಮಸ್ಯೆ, ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡೋದಿಲ್ಲ, ನೀವು ಭಯಪಡೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಪರಿಹಾರ ಅಂತಂದರೆ ನೋಡಿ, ನಿಮಗೆ ಸಾಮರ್ಥ್ಯಕ್ಕೆ ನಿಮ್ಮ ಕೈಯಲ್ಲಾದಷ್ಟು ನಿರ್ಗತಿಕರಿಗೆ ಆಹಾರವನ್ನು ಕೊಡುವಂಥದ್ದು, ಯಾರಿಗೆ ಊಟ ಬೇಕೋ ಅಂಥವರಿಗೆ ಊಟ ಕೊಡುವಂಥದ್ದು, ಫುಡ್ಡನ್ನು ಕೊಡುವಂಥದ್ದು ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೂ ಕೂಡ ಅದು ಈ ಸಂದರ್ಭದಲ್ಲಿ ಪರಿಹಾರವಾಗುತ್ತೆ ಈ ಮೂಲಕವಾಗಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.